ರೈಲು ಪ್ರಯಾಣಿಕರ ಅನುಕೂಲಕ್ಕಾಗಿ ಭಾರತೀಯ ರೈಲ್ವೆ ಇಲಾಖೆಯು ಇಂದಿನಿಂದ ಹೊಸದೊಂದು ಡಿಜಿಟಲ್ ವ್ಯವಸ್ಥೆಯನ್ನ ಜಾರಿಗೆ ತರಲು ಮುಂದಾಗಿದೆ. ನಿಲ್ದಾಣಗಳಲ್ಲಿ ಲಗೇಜ್ ಕಾಯ್ದಿರಿಸಲು ಗಂಟೆಗಟ್ಟಲೆ ಸರದಿಯಲ್ಲಿ ನಿಲ್ಲುವ ಕಿರಿಕಿರಿಯನ್ನು ತಪ್ಪಿಸಲು ಮುಂಚಿತವಾಗಿಯೇ ಆನ್ಲೈನ್ ಮೂಲಕ ಹೆಚ್ಚುವರಿ ಲಗೇಜ್ ಕಾಯ್ದಿರಿಸುವ ಸೌಲಭ್ಯವನ್ನ ಕಲ್ಪಿಸಲಾಗಿದೆ. ಈ ಮಹತ್ವದ ತಂತ್ರಜ್ಞಾನ ಆಧಾರಿತ ಸೇವೆಯು ಪ್ರಯಾಣಿಕರ ಸಮಯವನ್ನ ಉಳಿಸುವುದಲ್ಲದೆ ರೈಲ್ವೆ ಪಾರ್ಸಲ್ ನಿರ್ವಹಣೆಯನ್ನ ಹೆಚ್ಚು ಪಾರದರ್ಶಕಗೊಳಿಸಲಿದೆ. ಹಿಂದಿನ ನಿಯಮಗಳ ಪ್ರಕಾರ ನಿಗದಿತ ಮಿತಿಗಿಂತ ಹೆಚ್ಚು ಸಾಮಾನನ್ನು ಸಾಗಿಸುವವರು ರೈಲು ನಿಲ್ದಾಣದ ಕೌಂಟರ್ಗಳಿಗೆ ತೆರಳಿ ದೀರ್ಘ ಪ್ರಕ್ರಿಯೆಗಳನ್ನು ಪೂರ್ಣಗೊಳಿಸಬೇಕಾಗುತ್ತಿತ್ತು. ಸಮಯದ ಅಭಾವ ಅಥವಾ ಸೂಕ್ತ ಮಾಹಿತಿಯ ಕೊರತೆಯಿಂದಾಗಿ ಅನೇಕರು ಈ ಪ್ರಕ್ರಿಯೆಯನ್ನು ಕೈಬಿಟ್ಟು ಪ್ರಯಾಣದ ಮಧ್ಯೆ ಸಿಗುವ ಟಿಕೆಟ್ ಪರೀಕ್ಷಕರಿಗೆ ಭಾರಿ ಮೊತ್ತದ ದಂಡವನ್ನು ತರಬೇಕಾದ ಪರಿಸ್ಥಿತಿ ಇತ್ತು. ಆದರೆ ಈ ನೂತನ ಇಂಟರ್ನೆಟ್ ಆಧಾರಿತ ಸೌಲಭ್ಯದಿಂದಾಗಿ ಪ್ರಯಾಣಿಕರು ಮನೆಯಲ್ಲೇ ಕುಳಿತು ಹೆಚ್ಚುವರಿ ತೂಕದ ಲಗೇಜ್ಗೆ ನಿಗದಿಪಡಿಸಿದ ಶುಲ್ಕವನ್ನು ಡಿಜಿಟಲ್ ರೂಪದಲ್ಲಿ ಪಾವತಿಸಿ ಆತಂಕವಿಲ್ಲದೆ ಸುಗಮವಾಗಿ ಪ್ರಯಾಣಿಸಬಹುದಾಗಿದೆ. ರೈಲ್ವೆ ಇಲಾಖೆಯು ವಿವಿಧ ಬೋಗಿಗಳ ಟಿಕೆಟ್ ದರಕ್ಕೆ ಅನುಗುಣವಾಗಿ ಉಚಿತ ಲಗೇಜ್ ತೂಕದ ಮಿತಿಯನ್ನು ನಿಗದಿಪಡಿಸಿದೆ. ಎಸಿ ಪ್ರಥಮ ದರ್ಜೆ ಪ್ರಯಾಣಿಕರು ಗರಿಷ್ಠ 70 kg ಉಚಿತ ಸಾಮಾನುಗಳನ್ನು ಕೊಂಡೊಯ್ಯಬಹುದು ಮತ್ತು ಆನ್ಲೈನ್ ಮೂಲಕ 150 kgವರೆಗೆ ಬುಕ್ ಮಾಡಬಹುದು. ಎಸಿ 2 ಮತ್ತು 3 ಹಂತದ ಕೋಚ್ಗಳ ಪ್ರಯಾಣಿಕರಿಗೆ ಕ್ರಮವಾಗಿ 50 ಹಾಗೂ 40 kg ಉಚಿತ ಸಾಗಾಣಿಕೆ ಮಿತಿ ಇದೆ. ಇನ್ನು ಸಾಮಾನ್ಯ ಮತ್ತು ಸ್ಲೀಪರ್ ಕ್ಲಾಸ್ನಲ್ಲಿ ಸಂಚರಿಸುವ ಮಧ್ಯಮ ವರ್ಗದ ಪ್ರಯಾಣಿಕರಿಗೆ ಕ್ರಮವಾಗಿ 35 ಹಾಗೂ 40 kg ತೂಕದ ಸಾಮಗ್ರಿಗಳನ್ನು ಯಾವುದೇ ಹೆಚ್ಚುವರಿ ವೆಚ್ಚವಿಲ್ಲದೆ ಸಾಗಿಸಲು ಅವಕಾಶ ಕಲ್ಪಿಸಲಾಗಿದೆ. ನಿಲ್ದಾಣಗಳ ಮೇಲಿನ ಜನದಟ್ಟಣೆಯನ್ನ ಕಡಿಮೆ ಮಾಡಲು ಈ ಹಂತದ ಡಿಜಿಟಲೀಕರಣ ಯೋಜನೆ ದೇಶದಾದ್ಯಂತ ಜಾರಿಯಾಗುತ್ತಿದೆ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.